HSM ಪ್ರಕಾಶ್ ಅಂತ ಹಿರಿಯ ಭೂವಿಜ್ಞಾನಿಗಳು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ. ಪ್ರಕಾಶ್ ಸರ್ ನಮಸ್ತೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್, ನಮಸ್ಕಾರ ಸರ್. ಈ ಹಿಂದೆನೂ ಈ ತರ ಕ್ರಷರ್ಗಳಲ್ಲಿ ದುರಂತ ಆದಾಗ ನಾವು ಮಾತಾಡಿದ್ವಿ, ಇಲ್ಲ ಅಂತಲ್ಲ. ಇಲ್ಲಿ ಹಿಟಾಚಿ ಡ್ರೈವರ್ ಗಮನಕ್ಕೆ ಬಂದಿಲ್ಲ, ಕೆಳಗಡೆ ಕಾರ್ಮಿಕರ ಕೆಲಸ ಮಾಡ್ತಿದ್ದು ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ದಾರೆ. ಖಚಿತವಾಗಿ ಇನ್ನೂ ಇನ್ಫಾರ್ಮೇಶನ್ ಬಂದಿಲ್ಲ ಅಫಿಷಿಯಲ್ ಆಗಿ. ಸ್ಟಿಲ್ ಈ ರೀತಿ ಕೆಲಸ ಮಾಡುವಾಗ ಒಂದು ಕೋಆರ್ಡಿನೇಷನ್ ಇರಬೇಕು, ಮೇಲ್ಗಡೆ ಯಾರು ಕೆಲಸ ಮಾಡ್ತಾ ಇರ್ತಾರೆ, ಕೆಳಗಡೆ ಯಾರು ಕೆಲಸ ಮಾಡ್ತಿರ್ತಾರೆ ಅಂತೇಳಿ. ಸೊ ಇಲ್ಲಿ ಈಗ ಯಾರು ಲೋಪ ಅಂತ ಫಸ್ಟ್ ಆರೋಪ ಮಾಡಬೇಕಾಗುತ್ತೆ ಸರ್, ಇಂಥ ಕೆಲಸ ಮಾಡಿದಾಗ, ಈ ರೀತಿ ದುರಂತ ಆದಾಗ? ನಮಸ್ಕಾರ. ನೋಡಿ, ಈ ರೀತಿಯ ಕ್ವಾರಿಗಳಲ್ಲಿ ಕ್ವಾರಿ ಮ್ಯಾನೇಜರ್ ಅಂತ ಇರ್ತಾರೆ. ಕ್ವಾರಿ ಓನರ್ ಎಲ್ಲ ಬೇರೆ ಇರ್ತಾರೆ, ಬೇರೆ ಕಡೆ ಇರ್ತಾರೆ. ಓಕೆ, ಅವ್ರು ಇನ್ವೆಸ್ಟ್ ಮಾಡಿದರೆ ಕೆಲಸ ನಡೀತಾ ಇರುತ್ತೆ. ಮ್ಯಾನೇಜರ್ ಆನ್ ಡ್ಯೂಟಿ ಯಾರು ಇರ್ತಾರೆ ಅವರು, ಮತ್ತೆ ಸೂಪರ್ವೈಸರ್, ವರ್ಕ್ ಸೂಪರ್ವೈಸರ್ ಯಾರು ಇರ್ತಾರೆ ಅವರು ಗಮನ ಕೊಡಬೇಕಾಗಿತ್ತು. ನೋಡಿ, ಇಂಥ ಕ್ವಾರಿಗಳಲ್ಲಿ ನಾನ್ ನೋಡಿದಾಗೆ ಯಾರ ಹತ್ರ ಕೂಡ ಏನು ನಾವೇನ್ ಹೇಳ್ತೀವಿ, ವಾಕಿ ಟಾಕಿ ಯಾರ ಹತ್ರನೂ ಇರಲ್ಲ, ಕಮ್ಯುನಿಕೇಶನ್ ಇರಲ್ಲ. ದೂರ ದೂರ ಇರ್ತಾರೆ, ಕೂಗಿದ್ರು ಕೇಳಿಸಲ್ಲ. ಅಲ್ಲ, ಫಾರ್ ಎಕ್ಸಾಂಪಲ್ ಇವತ್ತು ಬೆಳಿಗ್ಗೆ ಕೆಲಸ ಶುರು ಮಾಡ್ಬೇಕಾದ್ರೆ ಏನೇನ್ ಕೆಲಸ ಆಗುತ್ತೆ ಅಂತ ಒಂದು ಪ್ಲಾನ್ ಮೊದಲೇ ಇರುತ್ತಲ್ವಾ? ಅದು ನೋಡಿ, ಸಿಸ್ಟಮ್ಯಾಟಿಕ್ ಲೈಮ್ ಸ್ಟೋನ್ ಕ್ವಾರಿಗಳಲ್ಲಿರುತ್ತೆ, ಐರನ್ ಮೈನ್ಗಳಲ್ಲಿರುತ್ತೆ, ಮ್ಯಾಂಗ್ನೀಸ್ ಮೈನ್ಸ್, ಆ ರೀತಿ ದೊಡ್ಡ ದೊಡ್ಡ ಮೈನ್ಗಳಲ್ಲಿ ವರ್ಕ್ ಪ್ಲಾನ್ ಅಪ್ರೂವ್ ಆಗಿರುತ್ತೆ. ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್ ಕಡೆಯಿಂದ ವರ್ಕ್ ಪ್ಲಾನ್ ಅಪ್ರೂವ್ ಆಗಿರುತ್ತೆ. ಅಕಾರ್ಡಿಂಗ್ಲಿ ಅವ್ರು ಮಾಡ್ಬೇಕಾಗತ್ತೆ. ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಮೈನ್ಸ್ ಮ್ಯಾನೇಜರ್ಸ್ ಇರ್ತಾರೆ. ಈ ತರ ಕ್ವಾರಿಗಳಲ್ಲಿ, ಈ ಕ್ರಷರ್ ಕ್ವಾರಿಗಳಲ್ಲಿ ಯಾವ ಟೆಕ್ನಿಕಲ್ ಹ್ಯಾಂಡು ಇರಲ್ಲ. ಕ್ವಾರಿ ಮ್ಯಾನೇಜರ್ ಇರಬೇಕು, ಸ್ಟ್ರಿಕ್ಟ್ ಸೆನ್ಸು. ಆದ್ರೆ ಈ ಗ್ರನೈಟ್ ಬ್ಲಾಕ್ ಮಾಡ್ತಾರೆ ನೋಡಿ, 1 ಮೀಟರ್ ಬೈ 1 ಮೀಟರ್, 2 ಮೀಟರ್ ಬೈ 2 ಮೀಟರ್, ಅಲ್ಲಿ ಮ್ಯಾನೇಜರ್ ಇಟ್ಕೊಂತಾರೆ ಕ್ವಾಲಿಟಿ ನೋಡೋದಕ್ಕೆ, ಬ್ಲಾಕ್ಗಳು ವೇಸ್ಟ್ ಆಗ್ದಂಗೆ ನೋಡ್ಕೊಳೋದಕ್ಕೆ. ಬಟ್ ಇಲ್ಲಿ ಆ ರೀತಿಯ ಯಾವ ಕಂಟ್ರೋಲು ಇಲ್ಲ. ಇದೆಲ್ಲ ಪ್ರೆಷರ್ಗೆ ಹೋಗುತ್ತೆ, ಸ್ಯಾಂಡ್ಗೆ ಹೋಗುತ್ತೆ. ಸೊ ಇದು ಡಿಪಾರ್ಟ್ಮೆಂಟ್ ಲೈಸೆನ್ಸ್ ಆದ್ಮೇಲೆ ನೆಕ್ಸ್ಟ್ ಇಯರ್ ಡ್ಯೂ ಡೇಟ್ ಆದಾಗ ರಿನ್ಯೂವಲ್ ತನಕ ಯಾರು ಅದು ಗಮನನೇ ಕೊಡಲ್ಲ. ಇದು ದುರಂತ, ಬಹಳ ಬೇಜಾರಿನ ಸಂಗತಿ. ಈಗ ಆಲ್ರೆಡಿ 10-12 ಜನ ಸಾವಿನ ಸಾಧ್ಯತೆ ಇದೆ ಅಂತ ಹೇಳ್ತಿದ್ದಾರೆ. 7 ಜನ ಸತ್ತು ಹೋಗಿದ್ದಾರೆ, ಇನ್ನು ಸಾವಿನ ಸಂಖ್ಯೆ ಜಾಸ್ತಿ ಆಗ್ಬಹುದು ಅಂತ ಹೇಳ್ತಿದ್ದಾರೆ. 9 ಜನ ಅಂತ ಇವಾಗ ಲೇಟೆಸ್ಟ್ ಮಾಹಿತಿ. ಹೌದು ನೋಡಿ, 9+ ಆದ್ರೆ ಇದು ಯಾರಿಗೇ ಆಗ್ಲಿ ಜೀವಹಾನಿ, ಅವ್ರ ಕುಟುಂಬದವ್ರಿಗೆ ಎಲ್ಲ ಖಂಡಿತ ಸರ್. ಯಾಕಂದ್ರೆ 1000 ಕಿಲೋಮೀಟರ್ ದೂರದಿಂದ ಬಂದಿರ್ತಾರೆ ಪಾಪ, ಹೊಟ್ಟೆಪಾಡಿಗೋಸ್ಕರ. ಅದೊಂದು ಚಿಕ್ಕ ಪುಟ್ಟ ಮಕ್ಳು ಇರ್ತಾರೆ, ಅವ್ರು ಅನಾಥರಾಗ್ತಾರೆ. ಸೊ ಇವೆಲ್ಲ ಸೇಫ್ಟಿ ಇಲ್ದಲೆ ಇವೆಲ್ಲ ಮಾಡೋದಕ್ ಬಿಡಬಾರ್ದು. ಇದ್ರ ಬಗ್ಗೆ ನಮ್ಮ ಶ್ರೀ ಯಲ್ಲಪ್ಪ ರೆಡ್ಡಿ ಅವರು ಬಹಳ ದೊಡ್ಡ ದನಿ ಎತ್ತಿದ್ರು. ಈ ರೀತಿಯ ಕ್ರಷರ್ ಗಣಿಗಳು ಬೆಂಗಳೂರು ಸುತ್ತಮುತ್ತ ಇವೆ, ಅವೈಜ್ಞಾನಿಕವಾಗಿ ಕೆಲಸ ನಡೀತಾ ಇದೆ ಅಂತ. ಅವರು ನಾವು ಸೇರಿ ಕೆಲವು ಗಣಿಗಳಿಗೆ ಭೇಟಿ ಕೂಡ ಕೊಟ್ಟಿದ್ದು. ಸೊ ಇದು ವೈಜ್ಞಾನಿಕವಾಗಿ ಲೆವೆಲ್ ಮತ್ತು ಬೆಂಚ್ಗಳು, ಮತ್ತೆ ಅಪ್ರೋಚ್ ರೋಡ್ಗಳು, ಮೂಮೆಂಟ್ ಪಾತ್ಗಳು ಇವೆಲ್ಲ ಬಿಟ್ಟು ಸರಿಯಾಗಿ ಪ್ಲಾನ್ ಮಾಡಬೇಕು. ಕೆಲವು ಕ್ವಾರಿಗಳಲ್ಲಿ ನೀರು ತುಂಬ್ಕೊಂಡಿರುತ್ತೆ, ಸೊ ಅದು ಕೂಡ ಪಂಪ್ ಔಟ್ ಮಾಡೋದಕ್ಕೆ ವ್ಯವಸ್ಥೆ ಇರಲ್ಲ. ಸೊ ಈ ರೀತಿ ಅವೈಜ್ಞಾನಿಕವಾಗಿ ಕೆಲಸ ನಡೆಯೋದನ್ನ ತಡೆಗಟ್ಟಬೇಕು. ಕರ್ನಾಟಕ ಗೌರ್ಮೆಂಟ್ ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಲೈಸೆನ್ಸ್ ಕೊಟ್ಟ ಮೇಲೆ ಅದರ ಇಂಪ್ಲಿಮೆಂಟೇಷನ್ ಯಾವ ರೀತಿ ಆಗ್ತಾ ಇದೆ, ಪೀರಿಯಾಡಿಕ್ ಇನ್ಸ್ಪೆಕ್ಷನ್ ಆಗುತ್ತೋ ಇಲ್ವೋ, ಇದನ್ನ ನೋಡ್ಬೇಕು. ಡಿಸ್ಟ್ರಿಕ್ಟ್ ಜಿಯಾಲಜಿಸ್ಟ್ಗೆ ಅಧಿಕ ಒತ್ತಡ ಇರುತ್ತೆ. ಆದ್ರೆ ವರ್ಕ್ ಇನ್ಸ್ಪೆಕ್ಟರ್ ಅಂತ ಡಿಪಾರ್ಟ್ಮೆಂಟಲ್ ಇನ್ಸ್ಪೆಕ್ಟರ್ಸ್ ಬರಬೇಕು, ಮೈನ್ ಸೂಪರ್ವೈಸರ್ಸ್ ಬರಬೇಕು. ಆ ಪೋಸ್ಟ್ ಇಲ್ಲ ಈಗ. ಡಿಸ್ಟ್ರಿಕ್ಟ್ ಜಿಯಾಲಜಿಸ್ಟ್ ಲೈಸೆನ್ಸ್ ಕೊಟ್ಟ ಮೇಲೆ ಅದು ಮುಗೀತು. ಹಾಗಾಗಿ ಹೊಸ ರೀತಿಯ ಆಲೋಚನೆ ಬೇಕು. ಮೈನ್ ಸೂಪರ್ವೈಸರ್, ಗಣಿ ಓನರ್ ಕೂಡ ಇಟ್ಕೊಬೇಕು. ಡಿಪಾರ್ಟ್ಮೆಂಟ್ ಕಡೆಯಿಂದ ಪೀರಿಯಾಡಿಕಲಿ ಇನ್ಸ್ಪೆಕ್ಷನ್ ಆಗ್ಬೇಕು, ಎಲ್ಲ ಸೇಫ್ಟಿ ರೂಲ್ಸ್ ಫಾಲೋ ಮಾಡ್ತಾ ಇದಾರೋ ಇಲ್ವೋ ಅಂತ. ಇದು ದುರಂತ. ಈ ರೀತಿ ಆದಾಗ ಕಣ್ತರ್ಕಂತಾರೆ, ಆಮೇಲೆ 1 6 ತಿಂಗಳಾದ್ಮೇಲೆ ಮರ್ತು ಬಿಡ್ತಾರೆ. ಬಟ್ ಇದು ಮರುಕಳಿಸೋ ಚಾನ್ಸ್ ಇದೆ. ಯಾಕೆಂದ್ರೆ ಬೆಂಗಳೂರಿನಂತ ಪಟ್ಟಣದಲ್ಲಿ, ಬೆಳೆಯುತ್ತಿರೋ ಪಟ್ಟಣದಲ್ಲಿ ಈ ರೀತಿಯ ಮೆಟೀರಿಯಲ್ಗೆ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ. ಪೇಮೆಂಟ್ ಇರ್ಬೋದು, ರೋಡ್ ಮೇಕಿಂಗ್ ಇರ್ಬೋದು, ಕನ್ಸ್ಟ್ರಕ್ಷನ್ಗೆ ಸ್ಯಾಂಡ್ ಇರ್ಬೋದು, ಈ ಡಿಮ್ಯಾಂಡ್ ಯಾವತ್ತೂ ಇದ್ದೇ ಇರುತ್ತೆ. ಅದೃಷ್ಟಕ್ಕೆ ಸುತ್ತಮುತ್ತ ಈ ರೀತಿಯ ಬೆಟ್ಟಗಳು ಕೂಡ ಇದಾವೆ, ಗಟ್ಟಿ ಬಂಡಿಯ ಬೆಟ್ಟಗಳು. ಸೊ ಇದು ಡಿಮ್ಯಾಂಡ್ ಇದ್ದೇ ಇರುತ್ತೆ, ಕೆಲಸ ನಡಿಬೇಕು. ಹೈವೇ ಕನ್ಸ್ಟ್ರಕ್ಷನ್ಗೆ ಅದಕ್ಕೆಲ್ಲ ಈ ರೀತಿಯ ಜಲ್ಲಿ ಮೆಟೀರಿಯಲ್ ಬೇಕು. ಸೊ ಆದ್ರೆ ಸಿಸ್ಟಮ್ಯಾಟಿಕ್ ಆಗಿ, ಸೈಂಟಿಫಿಕ್ ಆಗಿ ಕೆಲಸ ಆಗಬೇಕು. ಬಹಳ ನೋವಿನ ಸಂಗತಿ ಇದು. ಕರೆಕ್ಟ್ ಸರ್. ಫೈನ್, ಥ್ಯಾಂಕ್ ಯು ಪ್ರಕಾಶ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಅನ್ನು ಕೊಡೋದಕ್ಕೆ.